ಮನೆಯಲ್ಲಿ ಯಾವಾಗಲೂ ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಅಂದರೆ ಇದು ಒಂದು ಕಾರಣ ಇರುತ್ತೆ. ನಮಸ್ಕಾರ ವಿಶಾಲಣ್ಣ. ನಮಸ್ಕಾರ ಮಂಜುನಾಥ್, ಹೇಳಿ. ನೆಮ್ಮದಿ ವಾಸ್ತುಗೆ ಸ್ವಾಗತ. ಥ್ಯಾಂಕ್ ಯು. ಈ ಹಿಂದೆ ನಮ್ಮ ಫಾಲೋವರ್ ಒಬ್ರು ಮೆಸೇಜ್ ಮಾಡಿದ್ರು, ಮಗುಗೆ ತುಂಬಾ ಹುಷಾರ್ ತಪ್ಪುತ್ತೆ ಅಂತ. ಓಕೆ. ಆಕೆ ಡೇಟ್ ಆಫ್ ಬರ್ತ್ ಕೂಡ ತುಂಬಾ ಚೆನ್ನಾಗಿತ್ತು. ಓಕೆ. ಆವಾಗ ನೀವು ಹೇಳಿದ್ರಿ ಈಶಾನ್ಯ ಮೂಲೆಯನ್ನು ಚೆಕ್ ಮಾಡಕ್ ಹೇಳಿ ಅಂತ ಹೇಳಿದ್ರಿ. ಹೌದು. ಸೊ ಅಲ್ಲಿ ಅವರು ವಾಷಿಂಗ್ ಮಿಷಿನ್ ಇಟ್ಟಿದ್ರು. ಹೌದು. ಸೊ ಆವಾಗ ಇದೇ ಕಾರಣಕ್ಕೆ ಅವ್ರಿಗೆ ಹುಷಾರಿಲ್ಲ ಅಂತ ನೀವು ಹೇಳಿದ್ರಿ. ಹೌದು. ಓಕೆ, ಅವ್ರು ಸರಿ ಮಾಡ್ಕೋತೀನಿ ಅಂತ ಹೇಳಿದ್ರು. ಹೌದು. ಯಾಕೆ ಈ ಕಾರಣಗಳು? ನೋಡಿ, ಈಶಾನ್ಯ ಮೂಲೆಯಲ್ಲಿ ವಾಷಿಂಗ್ ಮಿಷಿನ್ ಇಡೋದು, ಟಾಯ್ಲೆಟ್ ಇಡೋದು, ಕಿಚನ್ ಇಡೋದು, ಇದರಿಂದ ಏನಾಗುತ್ತೆ, ಆರೋಗ್ಯ ಸಮಸ್ಯೆ ಬರುತ್ತೆ. ಯಾಕೆಂದ್ರೆ ವಾಷಿಂಗ್ ಮಿಷಿನ್ ಕೂಡ ಟಾಯ್ಲೆಟ್ ತರನೇ ಕೆಲಸ ಮಾಡುತ್ತೆ. ಅಂದ್ರೆ ಡಿಸ್ಪೋಸಲ್ ಅಂತ, ಬೇಕಾದನ್ನ ಇಟ್ಕೊಂಡು ಬೇಡದರನ್ನ ಹೊರಗಾಕೋದು ಅಂತ. ಆದ್ರಿಂದ ಮನೆಯಲ್ಲಿ ನಾವು ವಾಷಿಂಗ್ ಮಿಷಿನ್ ಇಡ್ಬೇಕಾದ್ರೆ ಬಹಳ ಹುಷಾರಾಗಿ ಯಾವ್ಯಾವ ಜಾಗದಲ್ಲಿ ಇಡ್ಬೋದು ಅಂತ ನೋಡ್ಕೊಂಡು ಇಟ್ಟಾಗ ಮಾತ್ರ ಅದು ಡಿಸ್ಪೋಸಲ್ ಏರಿಯಾನೇ ಆಗಿರ್ಬೇಕು. ಅವಾಗ ಅದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ನಾವೇನ್ ಮಾಡ್ತೀವಿ, ಒಂದು ವಾಷಿಂಗ್ ಮಿಷಿನ್ ಅಲ್ವಾ, ಏನು ಆಗಲ್ಲ ಅಂತ ನಾವು ಕೆಲವು ಸಲ ಚಿಕ್ಕ ಮನೆ ಇರ್ತದೆ, ಕೆಲವರು ದೊಡ್ಡ ಮನೆ ಇರ್ತದೆ, ಅದನ್ನ ಅಷ್ಟು ಗಂಭೀರವಾಗಿ ತಗೊಳ್ಳಲ್ಲ ನಾವು. ಯಾವ್ದೋ ಒಂದು ಮೂಲೆಯಲ್ಲಿ ಇಟ್ಬಿಡ್ತೀವಿ, ಎಲ್ಲಿ ನಲ್ಲಿ ಇರುತ್ತೆ ಅಲ್ಲಿ ಇಡ್ತೀವಿ ನಾವು ಆಕ್ಚುಲಿ ಅಲ್ವಾ. ಆದ್ರಿಂದ ಏನಾಗುತ್ತೆ, ಸಮಸ್ಯೆ ಬರುತ್ತೆ. ನೋಡ್ಕೊಂಡು ಇಟ್ಕೋಬೇಕು. ಓಕೆ ಅಣ್ಣ, ಥ್ಯಾಂಕ್ ಯು. ವೆಲ್ಕಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.